ಮನೆಗೆ ಬಂದರೆ ಒಂದು ಸರ್ಪ್ರೈಸ್ ಕಾದಿತ್ತು. ಏನಪ್ಪ ಅದು ಅಂದರೆ, ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶಾಮಗೌಡ ಯೂಟ್ಯೂಬ್ ಚಾನಲ್. ಮತ್ತೆ ಎಷ್ಟು ಲೈಫು ಬ್ಯುಸಿ ಆಗ್ತಾ ಇದೆ ಅಂತ ಹೇಳಿದ್ರೆ, ರೀಓಪನಿಂಗ್ ಆಫ್ ದ ಸ್ಕೂಲ್ ಆ್ಯಸ್ ವಿ ನೋ ದಟ್. ಮತ್ತು ಅದೇ ಟ್ಯೂಷನ್ಸ್, ಮತ್ತು ಅದೇ ಕ್ಲಾಸಸ್, ಹಾಗೆಯೇ ಕರೆಕ್ಷನ್ಸ್, ವರ್ಕ್ಸ್ ಆ್ಯಂಡ್ ಹೆವಿ ಗುರು ಒಂದ ಎರಡ. ಹಾಗೆಯೇ ಇವಾಗ ಟೈಮ್ ಇಲ್ಲ ನನಗೆ ರೆಕಾರ್ಡ್ ಮಾಡಿಕೊಂಡು ಕುತ್ಕೊಂಡು ವಾಯ್ಸ್ ರೆಕಾರ್ಡ್ ಕೊಡೋದಕ್ಕೂ. ಸೊ ನಾನೇನು ಮಾಡ್ತಿದ್ದೀನಿ ಅಂದರೆ, ಇವಾಗ ನಾನು ಟ್ರಾವೆಲ್ ಮಾಡ್ತಿದ್ದೀನಿ. ಸೊ ಯು ಮೇ ಹಿಯರ್ ಸಮ್ ಸೌಂಡ್, ಸೊ ಪ್ಲೀಸ್ ಜಸ್ಟ್ ಅಡ್ಜಸ್ಟ್, ಓಕೆನಾ? ಅದಾದಮೇಲೆ ಇನ್ನು ಇವತ್ತು ಹೋಗಿ ಸ್ಕೂಲಿಗೆ ಹೋಗಿದ್ದು ಬಂದರೆ ನಾನು ಮತ್ತೆ 4 days ಹೋಗಂಗಿಲ್ಲ, ಯಾಕೆಂದರೆ ಎಕ್ಸಾಮ್ಸ್ ಇದ್ದಿದ್ದ ರೀಸನಿಂದ. ಸೊ ಹಾಗಾಗಿ ಅಲ್ಲಿಂದ ನಾನು ಇವತ್ತು ಹಾಫ್ ಡೇಗೆ ಮುಗಿಸ್ಕೊಂಡು ಬರಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಹೋಗಿ ಹಾಲ್ ಟಿಕೆಟ್ ಇಸ್ಕೊಂಡು ಬಂದು ಮತ್ತೆ ನಾಳೆ ಬೆಳಗ್ಗೆ ಎಕ್ಸಾಮ್ ಇದ್ದಿದ್ದರಿಂದ ಸೊ ಹೋಗೋದಿತ್ತು. ಸೊ ಹೋಗಿ ಹಾಲ್ ಟಿಕೆಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ವಾಪಸ್ ಬಂದು ಊಟ ಮಾಡಿಕೊಂಡು ಆಮೇಲೆ ಸಂಜೆ ಓದ್ಕೋತಾ ಹಾಗೇ ಹೋಗಿ ಒಂದು ರೌಂಡ್ ಗೋಬಿ ತಿನ್ಕೊಂಡು ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಹಾಗೆಯೇ ಮನೆಗೆ ಬಂದರೆ ಒಂದು ಸರ್ಪ್ರೈಸ್ ಕಾದಿತ್ತು. ಏನಪ್ಪ ಅದು ಅಂತ ಹೇಳಿದ್ರೆ, ಕಪ್ಪೆ. ನಾನು ಬಂದೆ ಓದ್ಕೋತೀನಿ ಅಂತ ಹೇಳಿ ಬಂದಿತ್ತು. ಆಮೇಲೆ ಅದನ್ನ ಹಿಡಿಯೋಕೆ ಹರಸಾಹಸ ಮಾಡಿದ್ದಾಯಿತು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅಕ್ಕ ನನಗೆ ಮಜ್ಜಿಗೆ ಮಾಡಿಕೊಟ್ರು. ಓದಬೇಕಾದ್ರೆ ಮಜ್ಜಿಗೆನ ಕುಡ್ಕೊಂಡು ಆಮೇಲೆ ಮತ್ತೆ ಊಟ ಮಾಡಿಕೊಂಡು ಮತ್ತೆ ಓದ್ಕೊಂಡು ಮಲ್ಕೊಂಡಿದ್ದಾಯಿತು. ಊಟಕ್ಕೆ ಅಂತ ಹೇಳಿ ಸ್ವಲ್ಪ ಗ್ರೀನ್ ಸಲಾಡ್ಸ್, ಅಂದರೆ ಸ್ವಲ್ಪ ಇದು ಇಂಥ ಹೈಜಿನಿಕ್ಕಾಗಿ ಹೆಲ್ದಿಯಾಗಿ ತಿನ್ನೋಣ ಅಂತ ಹೇಳಿ ತಿಂತಾಯಿದ್ದೀನಿ. ಆಮೇಲೆ ಚಿಕನ್ ಮಾಡ್ಕೊಂಡು ತಿಂದಿದ್ದಾಯಿತು. ಸೊ ದಿಸ್ ವಾಸ್ ಮೈ ಡೇ. ನಾಳೆ ಸಿಗ್ತೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್.